ಸರಿ, ತಮ್ಮ ಲೋಕಸಭೆ ಸ್ಪರ್ಧೆ ಬಗ್ಗೆ ಬಹಳ ಚರ್ಚೆ ಆಗ್ತಿದೆ ಸರ್. ಬೆಳಗಾವಿ, ಹಾವೇರಿ, ಧಾರವಾಡ, ಶಂಕರ್ ಧಾರವಾಡವನ್ನೇ ಕೇಳ್ತಾರ, ಧಾರವಾಡಕ್ಕೆ ಸ್ಪರ್ಧೆ ಮಾಡ್ತಾರ ಅಂತ ಒಂದು ಚರ್ಚೆ ಆಗ್ತಿದೆ. ನಾನು ಸ್ಪೆಸಿಫಿಕ್ ಆಗಿ ಯಾವುದೇ ಕ್ಷೇತ್ರ ಇಲ್ಲಿಗೆ ಸ್ಪರ್ಧೆ ಮಾಡ್ತೀನಿ ಅಂತ ನಾನು ಕೇಳಿಲ್ಲ. ಇವತ್ತು ವರಿಷ್ಠರು ಸ್ಪರ್ಧೆ ಮಾಡಿರಿ ಅನ್ನುವಂಥದ್ದು, ಯಾವುದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರಿ ಅಂತ ಸ್ಪರ್ಧೆ ಮಾಡ್ತೀನಿ, ಇಲ್ಲಾಂದರೆ ಬೇಡ ಅಂದರೆ ಬಿಡ್ತೀನಿ ಅಷ್ಟೇ. ಸರ್, ಇದೇ ಮಾತನ್ನು ಸಿದ್ದರಾಮಯ್ಯ ಅವರು ತಮ್ಮ ಮನೆಗೆ ಬಂದು ಹೇಳಿದಾಗ ಲೋಕಸಭಾ ನಾನು ಯಾವುದೇ ಕಾರಣಕ್ಕೂ ಸ್ಪರ್ಧಿಸುವುದಿಲ್ಲ ಅಂತ ಹೇಳಿ ನಾವತ್ತೇ ಹೇಳಿದ್ದು ಸ್ವಲ್ಪ ಲಕ್ಷ ತೋಡ್ರಿ. ಐ ಆಮ್ ನಾಟ್ ಆಸ್ಪರೆಂಟ್. ಅರ್ಜಿ ಹಾಕಿಲ್ಲ, ಅರ್ಜಿ ಹಾಕಿಲ್ಲ ರೀ, ಅರ್ಜಿ ಹಾಕಿದ್ದಿಲ್ಲ ನಾನು. ಇಲ್ಲಿ 15,000 ಮಂದಿ ಅರ್ಜಿ ಹಾಕಿದ್ರು, ನಾನು ಅರ್ಜಿ ಹಾಕಿಲ್ಲ. ಮತ್ತು ನಾನು ನಿಲ್ತಂತ ಯಾರ ಮುಂದೂ ಹೇಳಿಲ್ಲ. ಅದಕ್ಕೆ ಅವರೇನೋ ಹೇಳಿದ್ರು, ಈಸ್ ಆಲ್ಸೋ ಒನ್ ಆಫ್ ದಿ ಆಸ್ಪರೆಂಟ್. ಅವನಾಗ ಇಮಿಡಿಯೇಟ್ ಹೇಳಿದೆ, ಐ ಆಮ್ ನಾಟ್ ಆಸ್ಪರೆಂಟ್. ಆಸ್ಪರೆಂಟ್ ಆಗಿ ಅರ್ಜಿ ಹಾಕೋದು ಬೇರೆ, ಪಾರ್ಟಿಯವ್ರು ಕರೆದು ಟಿಕೆಟ್ ಕೊಡೋದು ಬೇರೆ, ಡಿಫ್ರೆನ್ಸ್ ಇದೆ ಭಾಳ, ತಿಳ್ಕೊಡ್ರಿ. ಅಂದ್ರೆ ಈಗ ಬಿಜೆಪಿ ಪಕ್ಷದವರೇ ತಾವು ಕರೆದು ಟಿಕೆಟ್ ಕೊಡ್ತಾರಂತ ಅರ್ಥ ಆಯ್ತು ನೋಡ್ರಿ. ನಾವೊಂದೇ ಹೇಳಿದ್ದೀನಿ, ಒಂದೇ ಒಂದು ನನ್ನ ಸ್ಟೇಟ್ಮೆಂಟು, ಪಕ್ಷದವರು ಸ್ಪರ್ಧೆ ಮಾಡೋ ಈ ಚುನಾವಣೆಯಲ್ಲಿ ಅಂದರೆ ಎಸ್, ಇಲ್ಲ ಬೇಡ ಪಕ್ಷದ ಸೇವೆ ಮಾಡಿ ಕ್ಯಾಂಪೇನ್ ಮಾಡಿ ಅಂದ್ರೆ ಎಸ್, ಅದು ಗೊತ್ತೇ, ಇಷ್ಟೇ ನಮ್ಮದು. ಸರಿ, ತಮ್ಮ ಲೋಕಸಭೆ ಸ್ಪರ್ಧೆ ಬಗ್ಗೆ ಬಹಳ ಚರ್ಚೆ ಆಗ್ತಿದೆ ಸರ್. ಬೆಳಗಾವಿ, ಹಾವೇರಿ, ಧಾರವಾಡ, ಶಂಕರ್ ಧಾರವಾಡವನ್ನೇ ಕೇಳ್ತಾರ, ಧಾರವಾಡಕ್ಕೆ ಸ್ಪರ್ಧೆ ಮಾಡ್ತಾರ ಅಂತ ಒಂದು ಚರ್ಚೆ ಆಗ್ತಿದೆ. ನಾನು ಸ್ಪೆಸಿಫಿಕ್ ಆಗಿ ಯಾವುದೇ ಕ್ಷೇತ್ರ ಇಲ್ಲಿಗೆ ಸ್ಪರ್ಧೆ ಮಾಡ್ತೀನಿ ಅಂತ ನಾನು ಕೇಳಿಲ್ಲ. ಇವತ್ತು ವರಿಷ್ಠರು ಸ್ಪರ್ಧೆ ಮಾಡಿರಿ ಅನ್ನುವಂಥದ್ದು, ಯಾವುದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರಿ ಅಂತ ಸ್ಪರ್ಧೆ ಮಾಡ್ತೀನಿ, ಇಲ್ಲಾಂದರೆ ಬೇಡ ಅಂದರೆ ಬಿಡ್ತೀನಿ ಅಷ್ಟೇ. ಸರ್, ಇದೇ ಮಾತನ್ನು ಸಿದ್ದರಾಮಯ್ಯ ಅವರು ತಮ್ಮ ಮನೆಗೆ ಬಂದು ಹೇಳಿದಾಗ ಲೋಕಸಭಾ ನಾನು ಯಾವುದೇ ಕಾರಣಕ್ಕೂ ಸ್ಪರ್ಧಿಸುವುದಿಲ್ಲ ಅಂತ ಹೇಳಿ ನಾವತ್ತೇ ಹೇಳಿದ್ದು ಸ್ವಲ್ಪ ಲಕ್ಷ ತೋಡ್ರಿ. ಐ ಆಮ್ ನಾಟ್ ಆಸ್ಪರೆಂಟ್. ಅರ್ಜಿ ಹಾಕಿಲ್ಲ, ಅರ್ಜಿ ಹಾಕಿಲ್ಲ ರೀ, ಅರ್ಜಿ ಹಾಕಿದ್ದಿಲ್ಲ ನಾನು. ಇಲ್ಲಿ 15,000 ಮಂದಿ ಅರ್ಜಿ ಹಾಕಿದ್ರು, ನಾನು ಅರ್ಜಿ ಹಾಕಿಲ್ಲ. ಮತ್ತು ನಾನು ನಿಲ್ತಂತ ಯಾರ ಮುಂದೂ ಹೇಳಿಲ್ಲ. ಅದಕ್ಕೆ ಅವರೇನೋ ಹೇಳಿದ್ರು, ಈಸ್ ಆಲ್ಸೋ ಒನ್ ಆಫ್ ದಿ ಆಸ್ಪರೆಂಟ್. ಅವನಾಗ ಇಮಿಡಿಯೇಟ್ ಹೇಳಿದೆ, ಐ ಆಮ್ ನಾಟ್ ಆಸ್ಪರೆಂಟ್. ಆಸ್ಪರೆಂಟ್ ಆಗಿ ಅರ್ಜಿ ಹಾಕೋದು ಬೇರೆ, ಪಾರ್ಟಿಯವ್ರು ಕರೆದು ಟಿಕೆಟ್ ಕೊಡೋದು ಬೇರೆ, ಡಿಫ್ರೆನ್ಸ್ ಇದೆ ಭಾಳ, ತಿಳ್ಕೊಡ್ರಿ. ಅಂದ್ರೆ ಈಗ ಬಿಜೆಪಿ ಪಕ್ಷದವರೇ ತಾವು ಕರೆದು ಟಿಕೆಟ್ ಕೊಡ್ತಾರಂತ ಅರ್ಥ ಆಯ್ತು ನೋಡ್ರಿ. ನಾವೊಂದೇ ಹೇಳಿದ್ದೀನಿ, ಒಂದೇ ಒಂದು ನನ್ನ ಸ್ಟೇಟ್ಮೆಂಟು, ಪಕ್ಷದವರು ಸ್ಪರ್ಧೆ ಮಾಡೋ ಈ ಚುನಾವಣೆಯಲ್ಲಿ ಅಂದರೆ ಎಸ್, ಇಲ್ಲ ಬೇಡ ಪಕ್ಷದ ಸೇವೆ ಮಾಡಿ ಕ್ಯಾಂಪೇನ್ ಮಾಡಿ ಅಂದ್ರೆ ಎಸ್, ಅದು ಗೊತ್ತೇ, ಇಷ್ಟೇ ನಮ್ಮದು. ಸರಿ, ತಮ್ಮ ಲೋಕಸಭೆ ಸ್ಪರ್ಧೆ ಬಗ್ಗೆ ಬಹಳ ಚರ್ಚೆ ಆಗ್ತಿದೆ ಸರ್. ಬೆಳಗಾವಿ, ಹಾವೇರಿ, ಧಾರವಾಡ, ಶಂಕರ್ ಧಾರವಾಡವನ್ನೇ ಕೇಳ್ತಾರ, ಧಾರವಾಡಕ್ಕೆ ಸ್ಪರ್ಧೆ ಮಾಡ್ತಾರ ಅಂತ ಒಂದು ಚರ್ಚೆ ಆಗ್ತಿದೆ. ನಾನು ಸ್ಪೆಸಿಫಿಕ್ ಆಗಿ ಯಾವುದೇ ಕ್ಷೇತ್ರ ಇಲ್ಲಿಗೆ ಸ್ಪರ್ಧೆ ಮಾಡ್ತೀನಿ ಅಂತ ನಾನು ಕೇಳಿಲ್ಲ. ಇವತ್ತು ವರಿಷ್ಠರು ಸ್ಪರ್ಧೆ ಮಾಡಿರಿ ಅನ್ನುವಂಥದ್ದು, ಯಾವುದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರಿ ಅಂತ ಸ್ಪರ್ಧೆ ಮಾಡ್ತೀನಿ, ಇಲ್ಲಾಂದರೆ ಬೇಡ ಅಂದರೆ ಬಿಡ್ತೀನಿ ಅಷ್ಟೇ. ಸರ್, ಇದೇ ಮಾತನ್ನು ಸಿದ್ದರಾಮಯ್ಯ ಅವರು ತಮ್ಮ ಮನೆಗೆ ಬಂದು ಹೇಳಿದಾಗ ಲೋಕಸಭಾ ನಾನು ಯಾವುದೇ ಕಾರಣಕ್ಕೂ ಸ್ಪರ್ಧಿಸುವುದಿಲ್ಲ ಅಂತ ಹೇಳಿ ನಾವತ್ತೇ ಹೇಳಿದ್ದು ಸ್ವಲ್ಪ ಲಕ್ಷ ತೋಡ್ರಿ. ಐ ಆಮ್ ನಾಟ್ ಆಸ್ಪರೆಂಟ್. ಅರ್ಜಿ ಹಾಕಿಲ್ಲ, ಅರ್ಜಿ ಹಾಕಿಲ್ಲ ರೀ, ಅರ್ಜಿ ಹಾಕಿದ್ದಿಲ್ಲ ನಾನು. ಇಲ್ಲಿ 15,000 ಮಂದಿ ಅರ್ಜಿ ಹಾಕಿದ್ರು, ನಾನು ಅರ್ಜಿ ಹಾಕಿಲ್ಲ. ಮತ್ತು ನಾನು ನಿಲ್ತಂತ ಯಾರ ಮುಂದೂ ಹೇಳಿಲ್ಲ. ಅದಕ್ಕೆ ಅವರೇನೋ ಹೇಳಿದ್ರು, ಈಸ್ ಆಲ್ಸೋ ಒನ್ ಆಫ್ ದಿ ಆಸ್ಪರೆಂಟ್. ಅವನಾಗ ಇಮಿಡಿಯೇಟ್ ಹೇಳಿದೆ, ಐ ಆಮ್ ನಾಟ್ ಆಸ್ಪರೆಂಟ್. ಆಸ್ಪರೆಂಟ್ ಆಗಿ ಅರ್ಜಿ ಹಾಕೋದು ಬೇರೆ, ಪಾರ್ಟಿಯವ್ರು ಕರೆದು ಟಿಕೆಟ್ ಕೊಡೋದು ಬೇರೆ, ಡಿಫ್ರೆನ್ಸ್ ಇದೆ ಭಾಳ, ತಿಳ್ಕೊಡ್ರಿ. ಅಂದ್ರೆ ಈಗ ಬಿಜೆಪಿ ಪಕ್ಷದವರೇ ತಾವು ಕರೆದು ಟಿಕೆಟ್ ಕೊಡ್ತಾರಂತ ಅರ್ಥ ಆಯ್ತು ನೋಡ್ರಿ. ನಾವೊಂದೇ ಹೇಳಿದ್ದೀನಿ, ಒಂದೇ ಒಂದು ನನ್ನ ಸ್ಟೇಟ್ಮೆಂಟು, ಪಕ್ಷದವರು ಸ್ಪರ್ಧೆ ಮಾಡೋ ಈ ಚುನಾವಣೆಯಲ್ಲಿ ಅಂದರೆ ಎಸ್, ಇಲ್ಲ ಬೇಡ ಪಕ್ಷದ ಸೇವೆ ಮಾಡಿ ಕ್ಯಾಂಪೇನ್ ಮಾಡಿ ಅಂದ್ರೆ ಎಸ್, ಅದು ಗೊತ್ತೇ, ಇಷ್ಟೇ ನಮ್ಮದು.